ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ನಾನು ಬೆಳಗ್ಗೆ ಎದ್ದ ತಕ್ಷಣವೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಜೀವನದ ಮತ್ತೊಂದು ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಂಡೇ ವೇಗನ್ ಸ್ಕೂಲಿಗೆ ಹಾಲಿಡೇ, ಸೊ ಬೆಳಗ್ಗೆನೇ ಬೇಗ ಎದ್ದೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ವೇಗ ಕೂಡ ಎದ್ದಿದ್ದಾಳೆ, ಬಟ್ ಹಾಸಿಗೆ ಬಿಟ್ಟು ಇಳಿಯೋ ಮೂಡಿಲ್ಲ ಇನ್ನು. ಗುಡ್ ಮಾರ್ನಿಂಗ್ ಮಗನೇ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿದೆ ಮುಂದಿನ ಕೆಲಸಗಳನ್ನ ಸ್ಟಾರ್ಟ್ ಮಾಡೋದು. ಪಾತ್ರೆಗಳು ಎಷ್ಟೇ ಇದ್ದರೂ ನಾನು ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಗ್ಯಾಸ್ ಕಟ್ಟೆ ಮತ್ತು ಗ್ಯಾಸ್ ಒಲೆನ ಒರೆಸ್ಕೊಂಡು ಮನೆಯೆಲ್ಲ ಕಸ ಗುಡಿಸಿದ್ದಾದಮೇಲೆ ನಾನು ಒಲೆ ಹಚ್ಚೋದು. ಮನೇಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಈ ರೀತಿ ನೈಟೇ ಎಲ್ಲ ಕೆಲಸ ಮುಗಿಸಿ ಬೆಳಗ್ಗೆಗೆ ಏನು ತಿಂಡಿ ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳನ್ನ ಬೇಗ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದಕ್ಕೆ ಈಸಿ ಆಗುತ್ತೆ. ನಾನಿವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದ ಕಾರಣ ವೇಗ ಬೆಳಗ್ಗೆ ಎದ್ದ ತಕ್ಷಣ ಆಲ್ರೆಡಿ ಹೊಟ್ಟೆ ಹಸಿವಾಗ್ತಾ ಇದೆ ಮಮ್ಮಿ ಅಂತ ಹೇಳಿದ್ಲು. ಅದಕ್ಕೆ ಬೇಗ ಬೇಗ ಆಗೋವಂಥ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿನೆಲ್ಲ ಹಚ್ಕೋತಾ ಇದ್ದೀನಿ. ಈ ಥರ ಅರ್ಜೆಂಟ್ ಇದ್ದಾಗ ಈ ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆಗಳೆಲ್ಲ ಬೇಗ ಆಗೋಗ್ಬಿಡುತ್ತೆ. ನನ್ನ ಮಗಳು ನೋಡಿ, ಇಲ್ಲಿ ನಾನು ಅಡುಗೆ ಮಾಡೋವಾಗೆಲ್ಲ ಈ ಥರ ಬಂದು ಗ್ಯಾಸ್ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ. ನೋಡಿ, ನಮ್ಮ ಬೆಳಗ್ಗಿನ ಬ್ರೇಕ್ಫಾಸ್ಟು ಉಪ್ಪಿಟ್ಟು ರೆಡಿ ಆಯಿತು. ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆದಮೇಲೆ ವೇಗಂಗೆ ಸ್ನಾನ ಮಾಡಿಸ್ದೆ. ಅವಳಿಗೆ ತಲೆ ಸ್ನಾನ ಅಂದರೆ ಆಗಲ್ಲ. ಪ್ರತಿ ಸಾರಿ ತಲೆ ಸ್ನಾನ ಮಾಡಿಸೋವಾಗೆಲ್ಲ ಹೇರ್ ಡ್ರೈಯರಲ್ಲಿ ಕೂದಲನ್ನ ಒಣಗಿಸ್ತೀನಿ ಬಾ ಅಂದರೆ ಮಾತ್ರನೇ ಅವಳು ಬಂದು ತಲೆ ಸ್ನಾನ ಮಾಡ್ಕೊಳ್ಳೋದು. ನೋಡಿ, ಅವಳೇ ತಗೊಂಡು ಕೂದಲು ಒಣಗಿಸ್ಕೊತಾ ಇದ್ದಾಳೆ. ಈ ಹೇರ್ ಡ್ರೈಯರ್ ನನ್ನ ಹಸ್ಬೆಂಡ್ ಕಂಪ್ನೀಲಿ ಯಾವುದೋ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಪ್ರೈಸ್ ಬಂದಿತ್ತು. ಆಮೇಲೆ ವೇಗ ಟಿ ವಿ ನೋಡ್ತೀನಿ ಮಮ್ಮಿ ಅಂತ ಹೇಳಿದ್ಲು. ಅವಳಿಗೆ ಟಿ ವಿ ಹಾಕ್ಕೊಟ್ಟು ನಾನು ಮಧ್ಯಾಹ್ನ ಊಟಕ್ಕೆ ಚಿಕನ್ ಚಾಪ್ಸ್ ಮಾಡೋಣ ಅಂತ ಹೇಳಿ ಮಾಡೋಕ್ಕೆ ಹೋದೆ. ನಾನಿಲ್ಲಿ ಅರ್ಧ kg ಚಿಕನ್ಗೆ 2 ಮೀಡಿಯಮ್ ಸೈಜು ಈರುಳ್ಳಿ, 1 ಮೀಡಿಯಮ್ ಸೈಜ್ದು ಟೊಮ್ಯಾಟೊ, 1 ಇಂಚಷ್ಟು ಶುಂಠಿ, 1 ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ತೊಗೊಂಡಿದ್ದೀನಿ. ಮಸಾಲೆ ರುಬ್ಬೋದಕ್ಕೆ 3 ಲವಂಗ, 2 ಏಲಕ್ಕಿ, 10ರಿಂದ 15 ಮೆಣಸು, ಒಂದು ಸ್ವಲ್ಪ ಸೋಂಪು, ಸ್ವಲ್ಪ ಚಕ್ಕೆ ಮತ್ತು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ಮಸಾಲೆನ ಹುರ್ಕೋಬೇಕಾಗತ್ತೆ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಅಷ್ಟನ್ನು ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸಿ ಅದಕ್ಕೇ ತೊಗೊಂಡಿರೋಂಥ ಟೊಮೆಟೊನ ಹಾಕ್ಕೋಬೇಕು. ಟೊಮೆಟೊ ಸಾಫ್ಟ್ ಆದಮೇಲೆ ತೊಗೊಂಡಿರೋಂಥ ಕೊತ್ತಂಬರಿ ಹಾಗೂ ಪುದೀನನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಚಕ್ಕೆ, ಲವಂಗ, ಮೆಣಸು, ಸೋಂಪು, ಏಲಕ್ಕಿ, ಹುರ್ಗಡ್ಲೆನ ಸೇರಿಸ್ಕೋಬೇಕು. ಇದೆಲ್ಲ ಸೇರಿಸ್ಕೊಂಡಾದಮೇಲೆ ಒಂದು 30 ಸೆಕೆಂಡ್ಸ್ ಇದನ್ನು ಫ್ರೈ ಮಾಡಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಈಗ ಚಾಪ್ಸ್ ಮಾಡೋದಕ್ಕೆ ನಾನೊಂದು ಇಲ್ಲಿ ಕುಕ್ಕರ್ ತೊಗೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ್ಮೇಲೆ ನಿಮ್ಮ ಹತ್ರ ಪುದೀನ ಇದ್ದರೆ ಪುದೀನ ಹಾಕ್ಕೋಬೋದು. ನಮ್ಮ ಮನೇಲಿ ಪುದೀನ ಖಾಲಿ ಆಗಿತ್ತು, ಸೊ ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆರಡನ್ನೂ ಸ್ವಲ್ಪ ಫ್ರೈ ಮಾಡಿ ನಾನು ಇಲ್ಲಿ ಅರ್ಧ kgಯಷ್ಟು ಚಿಕನನ್ನು ಚೆನ್ನಾಗಿ ಒಂದು 3 ಸಾರಿ ತೊಳೆದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಚಿಕನ್ನಲ್ಲಿರೋ ನೀರೆಲ್ಲ ಅದನ್ನು ಬಿಟ್ಕೊಳ್ಳುತ್ತೆ. ಅಷ್ಟರಲ್ಲಿ ಹುರಿದಿಟ್ಕೊಂಡಿರೋಂಥ ಮಸಾಲೆನ ರುಬ್ಕೊಂಬರೋಣ. ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಆಗಲೇ ಫ್ರೈ ಮಾಡಿ ತಣ್ಣಗಾಗೋಕ್ಕೆ ಬಿಟ್ಟಿದ್ದೋ ಅಂಥ ಮಸಾಲೆನ ಈ ಮಿಕ್ಸರ್ ಜಾರ್ಗೆ ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರಬೇಕು. ಈಗ ನೋಡಿ, ಇಲ್ಲಿ ಚಿಕನ್ನು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇದಕ್ಕೆ ನಾನೀಗ ಒಂದು ಸಣ್ಣ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಚಿಕನ್ನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ.
ಫ್ರೈ ಮಾಡ್ಕೊಂಡು ಆದಮೇಲೆ ಮತ್ತೆ ಒಂದು 2 ಮಿನಿಟ್ಸು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಚಿಕನ್ನಲ್ಲಿರೋ ನೀರೆಲ್ಲ ಇಂಕೊಂಡು ಎಣ್ಣೆ ಬಿಟ್ಕೊಳ್ಳುತ್ತೆ. ಅಷ್ಟರಲ್ಲಿ ನಾನು ಪಾತ್ರೆ ತೊಳೆಯೋಣ ಅಂತ ತೊಳಿತಾ ಇದ್ದರೆ ನನ್ನ ಮಗಳು ಎಲ್ಲ ವೀಡಿಯೋ ಮಾಡಿದ್ದಾಳೆ. ಈ ವಿಡಿಯೋ ಅವಳೇ ಮಾಡಿರೋದು. ಗುಡ್ ಮಾರ್ನಿಂಗ್. ಅವಳಿಗೆ ನೋಡಿ ಇವಾಗಿನ್ನ ಗುಡ್ ಮಾರ್ನಿಂಗ್ ಅಂತೆ. ಇಲ್ಲಿ ಚಿಕನ್ನಲ್ಲಿರೋ ನೀರೆಲ್ಲ ಇಂಕೊಂಡು ಅದರಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಾನಿಲ್ಲಿ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಅದರ ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ನಾನಿಲ್ಲಿ ಜಾಸ್ತಿ ಹಾಕ್ತಾಯಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಸ್ಪೈಸಸ್ನ ಹಾಕಿರೋದ್ರಿಂದ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಬಿಸಿನೀರನ್ನು ಹಾಕಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಆ ನೀರನ್ನು ಸಮೇತ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ಗೆ ತಣ್ಣೀರು ಹಾಕೋಕ್ಕೆ ಹೋಗಬಾರ್ದು, ಬಿಸಿನೀರನ್ನೇ ಹಾಕೋಬೇಕು. ನೋಡಿ ಇವಾಗ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು. ನೀರನ್ನು ಸೇರಿಸ್ಕೊಂಡು ಇವಾಗ ಇದಕ್ಕೆ ನೀವು ನಾನು ಆಗಲೇ ಸ್ವಲ್ಪ ಮಾತ್ರ ಉಪ್ಪನ್ನು ಹಾಕಿದ್ದೆ, ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು. ಇವಾಗ ನಾನು ಮತ್ತೆ ಇನ್ನೂ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಒಂದು 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳ್ಳೆ ಟೇಸ್ಟಿಯಾದಂಥ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ನೋಡಿ ನಾನಿಲ್ಲಿ ಅದ್ರ ಜೊತೆಗೆ ರೈಸ್ ಮತ್ತು ಚಪಾತಿನ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ ನನ್ನ ಮಗಳು ರಿಯಾಕ್ಷನ್ ಹೆಂಗಿದೆ ಅಂತ ಹೇಳಿ. ನಾನೀಗ ತಲೆಯ ಒಟ್ಟು ಅಥವಾ ಡ್ಯಾಂಡ್ರಫ್ ಅಂತ ಏನು ಹೇಳ್ತೀವಿ ಅದಕ್ಕೆ ಒಂದೊಳ್ಳೆ ಹೋಮ್ ರೆಮಿಡಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥದ್ದು 2 ಸಾಮಾನು, ಒಂದು ಕೋಕೋನಟ್ ಆಯಿಲು ಅಥವಾ ಕೊಬ್ಬರಿ ಎಣ್ಣೆ ಅಂತ ಹೇಳ್ತೀವಿ ಅದು, ಮತ್ತು ಒಂದು ನಿಂಬೆಹಣ್ಣು. ಆ ಕೋಕೋನಟ್ ಆಯಿಲ್ಗೆ ನಿಂಬೆಹಣ್ಣನ್ನು ಸೇರಿಸ್ಕೊಂಡು 1 ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೊಂಡ್ರೆ ಮುಗೀತು. ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಕೂದಲಲ್ಲಿರೋ ಸಿಕ್ಕನ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು ಬಾಚಣಿಗೆ ಸಹಾಯದಿಂದ ಈ ರೀತಿಯಾಗಿ ಕೂದಲನ್ನ ಪಾರ್ಟಿಷನ್ ಮಾಡಿಕೊಂಡು ಕೂದಲಿನ ಬುಡಕ್ಕೆ ಮಾತ್ರ ಹಚ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿಯಾಗಿ ಹಚ್ಕೋಬೇಕು. ನಿಮಗೊಬ್ಬರಿಗೆ ಹಚ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಯಾರ್ದಾದ್ರೂ ಬೇರೆಯವ್ರದ್ದು ಸಹಾಯ ತಗೊಂಡು ಹಚ್ಕೋಬೋದು. ಫ್ರೆಂಡ್ಸ್ ಇಲ್ಲಿ ನೋಡಿ ಹೋಮ್ ರೆಮಿಡೀಸ್ ಯಾವುದಾದ್ರೂ ಸರಿ ಹಚ್ಚಿದ ತಕ್ಷಣ ನಮಗೆ ರಿಸಲ್ಟ್ ಬೇಕು ಅಂದರೆ ಖಂಡಿತವಾಗ್ಲೂ ನಮಗೆ ರಿಸಲ್ಟ್ ಸಿಗೋದಿಲ್ಲ. ಅಟ್ಲೀಸ್ಟ್ ನೀವು ಇದನ್ನು ವಾರದಲ್ಲಿ 1 ಸರಿನಾದರೂ ಹಚ್ಚುತ್ತಾ ಬಂದರೆ ಗ್ರ್ಯಾಜುಯಲಿ ನಿಮ್ಮ ತಲೆಯಲ್ಲಿರೋ ಒಟ್ಟು ಕಡಿಮೆ ಆಗ್ತಾ ಬರುತ್ತೆ. ಪರ್ಸ್ನಲಿ ನನಗೆ ಈ ರೆಮಿಡಿ ವರ್ಕ್ ಆಗಿದೆ. ಮನೆ ಮದ್ದುಗಳು ನೋಡಿ ಯಾವುದೇ ಇರ್ಬೋದು, ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಆದರೆ ಬಟ್ ಖಂಡಿತವಾಗ್ಲೂ ಇದರಿಂದ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನೋಡಿ ಈ ರೀತಿ ಬಾಚಣಿಗೆ ಸಹಾಯದಿಂದ ಪಾರ್ಟಿಷನ್ ಮಾಡಿ ಎಣ್ಣೆನ ಹಚ್ಚುತ್ತಾ ಹೋಗಬೇಕು. ನಾನು ಹಿಂದೆ ಮತ್ತು ಮುಂದೆ ಎಲ್ಲ ಕಡೆನೂ ಹಚ್ಚುತ್ತಾ ಇದ್ದೀನಿ. ಈ ರೀತಿಯಾಗಿ ಈಗೆಲ್ಲ ಈ ಡ್ಯಾಂಡ್ರಫ್ ಅನ್ನೋದು ಎಲ್ರಿಗೂ ಕಾಮನ್ ಆಗೋಗ್ಬಿಟ್ಟಿದೆ. ನಾವು ಮಾರ್ಕೆಟಲ್ಲಿ ಸಿಗೋವಂಥ ಶಾಂಪುಗಳಿಂದ ಆಗಿರ್ಬೋದು ಅಥವಾ ನಾವು ಯೂಸ್ ಮಾಡೋವಂತಹ ಹಾರ್ಡ್ ವಾಟರಿಂದ ಆಗಿರ್ಬೋದು ಡ್ಯಾಂಡ್ರಫು ಜಾಸ್ತಿ ಆಗ್ತಾಯಿದೆ. ಬಟ್ ಇದನ್ನು ನಾವು ಹೀಗೆ ಇದಕ್ಕೆ ಏನೂ ರೆಮಿಡೀಸ್ನ ಮಾಡದೆ ಹಾಗೆ ಬಿಟ್ಟರೆ ಜಾಸ್ತಿ ತಲೆ ತುಂಬ ಡ್ಯಾಂಡ್ರಫ್ ಆಗಿ ಕೂದಲುಗಳು ಉದುರೋ ಚಾನ್ಸಸ್ ಇರುತ್ತೆ ಮತ್ತು ಇನ್ಫೆಕ್ಷನ್ ಕೂಡ ಆಗುತ್ತೆ. ಮುಖದಲ್ಲಿ ಪಿಂಪಲ್ಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ನಾನೆಲ್ಲ ತಲೆ ಫುಲ್ಲು ಎಲ್ಲ ಹಚ್ಕೊಂಡಿದ್ದೀನಿ ಕ್ಲೀನಾಗಿ. ಈ ಥರ ಹಚ್ಬಿಟ್ಟು ಕ್ಲೀನಾಗಿ ತಲೆ ಕೂದಲನ್ನು ಮೇಲಕ್ಕೆ ಎತ್ತಿ ಕಟ್ಟಿ ಸುಮಾರು 1 ಗಂಟೆ ಬಿಟ್ಟು ತಲೆಗೆ ಸ್ನಾನ ಮಾಡ್ಕೋಬೇಕು. ಈ ರೀತಿಯಾಗಿ
ಒಂದು ವಾರದಲ್ಲಿ ಅಟ್ಲೀಸ್ಟ್ ಒಂದು ಸರಿನಾದರೂ ಮಾಡ್ತಾ ಬಂದರೆ ತಲೆಯಲ್ಲಿರೋ ಹೊಟ್ಟು ಕಡಿಮೆ ಆಗ್ತಾ ಬರುತ್ತೆ.